ಸರ್ ಮೂವಿ ಮಾತ್ರ ಸಖತ್ತಾಗಿದೆ ಸರ್. ಪ್ಯಾನ್ ಇಂಡಿಯಾ ಅದು ಇದು ಅಂತಾರೆ, ಇದು ಪ್ಯಾನ್ ಇಂಡಿಯಾ ಮಸ್ತ್. ಇನ್ನೊಂದ್ಸಲಿ ಬಂದು ನೋಡೋ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿದೆ ಸರ್. ಈ ತರ ಫಿಲಮ್ ಇನ್ನೊಂದು ಬರಲ್ಲ ಕನ್ನಡದಲ್ಲ ಇಂಡಿಯಾದಲ್ಲೇ ಇಂಥ ಫಿಲಮ್ ಇನ್ನೊಂದು ಬರಲ್ಲ. ದೈವ ಪಾತ್ರ ಮಾಡಕ್ಕೆ ಅಂತ ರಿಷಬ್ ಶೆಟ್ಟಿ ಹುಟ್ಟು ಬಂದಿರೋದಿಲ್ಲಿ. ಇಂಥ ಫಿಲಮ್ ಮುಂದೆ ನೋಡ್ಕೊಬಿಡಿ. ತೆಲುಗು ತಮಿಳಲ್ಲೆಲ್ಲ ನೋಡಿತೀರಾ, ಇಂಥ ಫಿಲಮ್ ಎಲ್ಲೂ ಬರಲ್ಲ ಇನ್ಮೇಲೆ. ರಿಷಬ್ ಶೆಟ್ಟಿ ಅವ್ರ ತರ ಆಕ್ಟಿಂಗ್ ಯಾರ ಕೈಲೂ ಮಾಡಕ್ಕಾಗಲ್ಲ. ಅರವಿಂದ್ ಕಶ್ಯಪ್ ಅವರು ಮತ್ತೆ ಬಿ ಅಜನೀಶ್ ಲೋಕನಾಥ್ ಪೀಕ್ ಸಿನಿಮಾ ತೆಗ್ದವ್ರೆ. ಸಕಾಲಾಗಿದೆ ಸರ್. ಸರ್ ಫಸ್ಟ್ ಒಂಬಾಳೆ ಪ್ರೊಡಕ್ಷನ್ ಅವ್ರಿಗೆ ಒಂದು ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಈ ತರ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿರೋದ್ರಿಂದ ಈ ತರ ತುಂಬಾ ಸಿನಿಮಾಗಳು ಬರ್ಬೇಕು. ಎಸ್ಪೆಷಲಿ ಈ ತರ ಕತೆ ಬಂದಿರೋದು ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ರಿಷಬ್ ಶೆಟ್ಟಿ ಆಕ್ಟಿಂಗ್ ಏನಾದ್ರು ನೋಡಿದ್ರೆ ಪ್ರತಿಯೊಬ್ರು ಇಡೀ ವರ್ಲ್ಡ್ ಅಲ್ಲೇ ಯಾರು ಮಾಡಕ್ಕಾಗಲ್ಲ ಈ ತರ ಆಕ್ಟಿಂಗ್. ಒಂದೊಂದು ಸೀನ್ಗಳು ಹೆಂಗಿದೆ ಅಂದ್ರೆ ಗೂಸ್ ಬಂಪ್ಸ್ ಬರೋ ತರ ಇದೆ ಒಂದೊಂದು ಸೀನ್ಗಳು. ನಿಜವಾಗ್ಲು ಆ ಕಥೆನ ಹೇಳಕ್ಕಾಗಲ್ಲ. ಬಟ್ ಎಲ್ಲಾರು ಕನ್ನಡ ಕಲಾಭಿಮಾನಿಗಳು ಬಂದು ಈ ಚಿತ್ರನ ನೋಡಿ ಗೆಲ್ಸ್ಬೇಕು. 1000 ಅಲ್ಲ 2000 ಕೋಟಿ ದಾಟ್ಬೇಕು. ಇದು ಯಾವ್ದೇ ಚಿತ್ರರಂಗಕ್ಕೂ ಇದು ನಮ್ ಕಂತಾರ ಚಿತ್ರ ಕಡಿಮೆ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಪ್ರೂವ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀವಿ. ಸೂಪರ್ ಆಗಿತ್ತು. ಲೈಕ್ ಐ ಟೋಲ್ಡ್ ಯು, ಪ್ರತಿ ಸೆಕೆಂಡ್ ಮೂವಿ ಥಿಯೇಟರ್ ಒಳಗಡೆ ಹೋದ್ ಪ್ರತಿ ಸೆಕೆಂಡ್ ನಿಂದ ಲಾಸ್ಟ್ ಸೆಕೆಂಡ್ ವರ್ಗೂ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಲ, ಬಟ್ ಎವ್ರಿ ಸೀನ್ ಪ್ಯಾನ್ ಇಂಡಿಯಾ ಮೂವಿ. ಕನ್ನಡದವ್ರು ಮಾತ್ರ ಅಲ್ಲ, ಪ್ರತಿ ಇಂಡಿಯನ್ ನೋಡಬೇಕು, ಅಷ್ಟು ಸಕ್ಕತ್ತಾಗಿದೆ. ಪ್ರತಿ ಕಾಂತಾರ 1, 2 ಅಂತ ಕಂಪೇರ್ ಮಾಡಕ್ ಆಗಲ್ಲ. ದಿಸ್ ಇಸ್ ಐಕಾನಿಕ್, ಇನ್ನೂ ಬೇರೆ ಲೆವೆಲ್. ವಿ ಆರ್ ವೇಟಿಂಗ್ ಫಾರ್ ಪಾರ್ಟ್ 3. ಸೂಪರ್ ಆಗಿದೆ, ಎಲ್ರು ನೋಡ್ಬೇಕು, ಮಸ್ತ್ ಆಗಿದೆ. ಅದು ಇನ್ನೊಂದೇನಂದ್ರೆ ನಮ್ತನನ ಎಷ್ಟೊಂದ್ ಸತಿ ನಾವ್ ಮಾಡೋ ದೈವದ ಆರೈಕೆಗಳಾಗ್ಲಿ ಏನೇನ್ ಪೂಜೆ ಮಾಡ್ತೇವೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಎಸ್ಪೆಷಲಿ ಆ ಜನರೇಷನ್ ಇದ್ರಲ್ಲಿ ಎಷ್ಟು ಮಸ್ತ್ ಆಗಿ ತೋರ್ಸಿದ್ದಾರೆ ಅಂದ್ರೆ ನಮ್ಗಿನ್ನ ಮೋಟಿವೇಟ್ ಆಗುತ್ತೆ. ಇದ್ರ ಬಗ್ಗೆ ತಿಳ್ಕೋಬೇಕು, ನಮ್ ಕಲ್ಚರ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ತುಂಬಾ ಇಷ್ಟ ಆಯ್ತು. ಮಸ್ತ್ ಆಗಿದೆ, ಸೂಪರ್. ಅವ್ರನ್ನ ಫಸ್ಟ್ ಟೈಮ್ ನಾನು ಐ ಡೋಂಟ್ ಗಿವ್ ಅ ಸ್ಪಾಯ್ಲರ್, ಬಟ್ ಈ ತರ ಶೇಡ್ ಅಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಶಿ ಇಸ್ ವೆರಿ ಬ್ಯೂಟಿಫುಲ್, ಬಟ್ ಅವ್ರ ಆಕ್ಟಿಂಗ್ ಮಸ್ತ್ ಆಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.